ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಯಶಸ್ಸು ಆಕಸ್ಮಿಕವೂ ಅಲ್ಲ, ಅದೃಷ್ಟವೂ ಅಲ್ಲ, ಅದು ಒಳ್ಳೆಯ ಹವ್ಯಾಸಗಳು ಮತ್ತು ಒಳ್ಳೆಯ ಕರ್ಮಗಳ ಪರಿಣಾಮ ಅಷ್ಟೇ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಜ್ಯೇಷ್ಠ ಮಾಸದಲ್ಲಿ ಹುಟ್ಟಿದ ಅವರ ಸ್ವಭಾವವನ್ನು ನಾವು ತಿಳ್ಕೊಳ್ಳೋಣ. ಜ್ಯೇಷ್ಠ ಮಾಸದಲ್ಲಿ ಜನಿಸಿದವನು ಸಹನ ಚಿತ್ತ ಉಳ್ಳವನು, ಪಾಪಕರ್ಮದಲ್ಲಿ ಭೀತಿ ಉಳ್ಳವನು, ಯಾವುದೇ ಕಾರ್ಯದಲ್ಲಿ ಮುಂದೇನಾಗುವುದೋ ಎಂಬ ಸಂಶಯ ಸ್ವಭಾವದವನು, ಬೇರೆ ಸ್ಥಳಗಳಲ್ಲಿ ಇರಬೇಕೆಂಬ ಮನಸ್ಸುಳ್ಳವನಾಗಿಯೂ ಅನೇಕ ಕೆಲಸ ಕಾರ್ಯಗಳಲ್ಲಿ ಆಲೋಚನಾಸಕ್ತನಾಗಿ ಶಾಶ್ವತವಾಗುವ ಕಾರ್ಯಗಳನ್ನು ಮಾಡಿ ಶ್ರೇಷ್ಠನಾಗುವವನಾಗಿರುತ್ತಾನೆ. ಗೊತ್ತಾಯ್ತಾ? ಜ್ಯೇಷ್ಠ ಮಾಸದಲ್ಲಿ ಜನಿಸುವನು ಜನಹಿತ ಕಾರ್ಯ ಮಾಡುವುದರಲ್ಲಿ ಚತುರನಾಗಿ, ಚೈತನ್ಯವಿಲ್ಲದ ವಸ್ತು ಪರಿಶೀಲನೆ ಮಾಡಿ ಚೈತನ್ಯ ಉಂಟು ಮಾಡುವುದರಲ್ಲಿ ಆಸಕ್ತಿಯುಳ್ಳವನಾಗಿ, ವ್ಯಾಪಾರದ ಲಾಭಗಳ ವಿಚಾರವನ್ನು ತಿಳಿದವನು ಶ್ರೇಷ್ಠನಾಗಿರುವನು. ಜ್ಯೇಷ್ಠ ಮಾಸದಲ್ಲಿ ಜನಿಸುವನು ಶಾಸ್ತ್ರಗಳನ್ನು ಬಲ್ಲವರಲ್ಲಿ ಶ್ರೇಷ್ಠನಾಗಿ, ಪರಿಶುದ್ಧ ಮನೋಭಾವವುಳ್ಳವನಾಗಿ, ಎಲ್ಲ ವಿಷಯಗಳಲ್ಲಿ ಸಮರ್ಥನಾಗಿ, ಮಂತ್ರಗಳ ಅರ್ಥವನ್ನು ತಿಳಿದು ಯಂತ್ರ ರಚನೆ ಮಾಡುವುದರಲ್ಲಿ ಕುಶಲನಾಗಿ, ಬಹು ಸಂತಾನವುಳ್ಳವನಾಗಿ, ತಾಯಿ ತಂದೆ ಹಿರಿಯಲ್ಲಿ ಭಕ್ತಿಯುಳ್ಳವನಾಗುತ್ತಾನೆ. ಜ್ಯೇಷ್ಠ ಮಾಸದಲ್ಲಿ ಜನಿಸುವನು ಸ್ವಸ್ಥಾನವನ್ನು ಬಿಟ್ಟು ಪರಸ್ಥಳದಲ್ಲಿ ವಾಸಿಸುವ ಇಚ್ಛೆಯುಳ್ಳವನಾಗಿ, ಶುಭ ಕಾರ್ಯಸಕ್ತನಾಗಿ, ದೀರ್ಘಾಯುಷ್ಯವಂತನಾಗಿ, ಒಳ್ಳೆಯ ಬುದ್ಧಿವಂತನಾಗಿ, ನ್ಯಾಯದಿಂದ ಗಳಿಸಲ್ಪಟ್ಟ ಧನಧಾನ್ಯಗಳಿಂದ ಕೂಡಿದ ಸ್ವಭಾವ ಉಳ್ಳವನಾಗಿ ಇರ್ತಾನೆ. ನೋಡಿ, ಅದು ಕೆಲವು ದೈವಜ್ಞ ವಿಲಾಸ ರೀತಿಗಳಿರುತ್ತೆ, ಜಾತಕ ವರ್ಣ ರೀತಿ ಇರುತ್ತೆ, ಯವನೇಶ್ವರ ತಾಚಕ ರೀತಿ ಇರುತ್ತೆ, ಮಾನಸಾಗರ ಪದ್ಧತಿ, ಇವೆಲ್ಲನೂ ಪದ್ಧತಿಗಳ ಮೂಲಕ ಈ ಥರ ಒಂದು ಹೇಳುತ್ತೆ. ಗೊತ್ತಾಯ್ತು? ನಮ್ಮ ಅದಕ್ಕೆ ಯಾವುದೇ ಇದು ಮಾಡಿ ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮವನ್ನು ನಾವು ಬಿಟ್ಟು ಹೋಗಬಾರ್ದು. ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮದಲ್ಲಿ ಏನು ಬೇಕಾದರೂ ನಾವು ತಿಳ್ಕೊಬೋದು. ಗೊತ್ತಾಯ್ತಾ? ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಅಷ್ಟು ಪವಿತ್ರವಾದ್ದು. ನಮ್ಮ ಧರ್ಮವಾದ ಪ್ರಕಾರ ನಾವು ನಡ್ಕೊಂಡು ಹೋಗಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 19/7/2026 ಭಾನುವಾರ, ಶ್ರೀ ಫಲಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ತಿಥಿ ಪಂಚಮಿ, ಬೆಳಿಗ್ಗೆ 7:33, ನಕ್ಷತ್ರ ಉತ್ತರಾಷಾಢ, ಉತ್ತರಾಭಾದ್ರ, ರಾತ್ರಿ 10:29, ಮಳೆ ಪುನರ್ವಸು 4ನೇ ಪಾದ, ರಾಹುಕಾಲ 5:17ರಿಂದ 6:52, ಗುಳಿಕ ಕಾಲ 3:41ರಿಂದ 5:17, ಯಮಗಂಟ ಕಾಲ 12:30ರಿಂದ 2:05. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.